ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತೆ ಮುಂದಿನ ತಿಂಗಳು ಮಾರ್ಚ್ 23ರಂದು ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆ ನಡೆಯಲಿದ್ದು, ಆ ಒಂದು ಪರೀಕ್ಷೆಯ ಪೂರ್ವ ತಯಾರಿಗಾಗಿ ಪ್ರತಿದಿನ ಕೂಡ ಬೆಳಗ್ಗೆ ಮತ್ತು ಸಾಯಂಕಾಲ ಆದರ್ಶ ವಿದ್ಯಾಲಯದ 2019ರಿಂದ ಹಿಡ್ಕೊಂಡು 2024ರವರೆಗಿನ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತೀವಿ. ಮತ್ತೆ ಇಂಗ್ಲಿಷ್ ಗ್ರಾಮರ್ ಅನ್ನ ಪ್ರತ್ಯೇಕವಾಗಿ ಇಂಗ್ಲಿಷ್ ಗ್ರಾಮರ್ ಡೀಟೇಲ್ ಆಗಿ ಸಾಲ್ವ್ ಮಾಡ್ತೀವಿ. ಸೊ ಆ ಒಂದು ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಂಡ್ರೆ ತಮಗೆ ನಿರಂತರವಾಗಿ ನಾವು ಹಾಕ್ತಾ ಇರುವಂತಹ ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ. ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಈ ಒಂದು ವಿಡಿಯೋದಲ್ಲಿ ತಮಗೆ 2019ರ ಮಾದರಿ ಪ್ರಶ್ನೆ ಪತ್ರಿಕೆ, ಇದು 2019ರ ಮಾದರಿ ಪ್ರಶ್ನೆ ಪತ್ರಿಕೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ವಿಜ್ಞಾನ ಭಾಗದ ಪ್ರಶ್ನೆಗಳನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ವಿಡಿಯೋ ಕೂಡ ತಮಗೆ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ರು ಕೂಡ ತಮ್ಮ ಕಮೆಂಟ್ ಗಳನ್ನ ಮಾಡ್ತಾ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನು ಹೇಳಿರ್ತೇನೆ. ಆ ಒಂದು ಪ್ರಶ್ನೆಗಳಿಗೂ ಕೂಡ ತಾವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ಬೇಕು ವಿದ್ಯಾರ್ಥಿಗಳೇ. ಈಗ ಮೊದಲನೇ ಪ್ರಶ್ನೆ ಇಲ್ಲಿ ತಾವು ನೋಡ್ತಾ ಇರುವ ಹಾಗೆ, ನಮ್ಮ ದೇಹದಲ್ಲಿರುವಂತಹ ರಕ್ತವನ್ನು ಶೋಧಿಸುವಂತಹ ಅಂಗ ಅಂದ್ರೆ ರಕ್ತವನ್ನು ಫಿಲ್ಟರ್ ಮಾಡೋದು, ಶೋಧನೆ ಮಾಡೋದು. ಇಲ್ಲೇ ಆಪ್ಷನ್ 2 ಕೊಟ್ಟಿದ್ದಾರೆ ನೋಡ್ರಿ, ಶ್ವಾಸಕೋಶ ಕೊಟ್ಟಿದ್ದಾರೆ. ಶ್ವಾಸಕೋಶದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಕ್ಸಿಜನ್ ಅನ್ನ ಒಳಗಡೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಇಲ್ಲಿಂದ ಹೊರಗಡೆ ಹೋಗುತ್ತೆ. ಇಲ್ಲೇ ಮೂತ್ರಪಿಂಡದಲ್ಲಿ ಇಲ್ಲೂ ಕೂಡ ಶೋಧನೆ ಕಾರ್ಯ ನಡೆಯುತ್ತೆ. ಹೃದಯದಲ್ಲಿ ಕೇವಲ ರಕ್ತವನ್ನ ಪಂಪ್ ಮಾಡುವಂತ ಕಾರ್ಯ. ಸಣ್ಣ ಕರಳಿನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪಚನ ಕ್ರಿಯೆ ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ. ಸೊ ಇಲ್ಲಿ ಶೋಧಿಸುವಂತಹ ಅಂಗ ಅಂತ ಹೇಳಿದ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಓಕೆ, ನೆಕ್ಸ್ಟ್ ಅದಾದ ನಂತರ 2ನೇ ಪ್ರಶ್ನೆ, ಮೂಳೆ ಮತ್ತು ಹಲ್ಲುಗಳ ಆರೋಗ್ಯಕ್ಕೆ ಅವಶ್ಯಕವಾದ ವಿಟಮಿನ್. ಮೂಳೆ ಮತ್ತು ಹಲ್ಲುಗಳು ಅಂತ ಹೇಳಿದ್ರೆ ಇದಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂತಹ ವಿಟಮಿನ್ ಡಿ ಬೇಕಾಗುತ್ತೆ. ವಿಟಮಿನ್ ಡಿ ಇದು ಸೂರ್ಯನಿಂದನೂ ಕೂಡ ವಿಟಮಿನ್ ಡಿ ದೊರಕುತ್ತೆ. ನೆಕ್ಸ್ಟ್ 3ನೇದಾಗಿ ಜಲಮಾಲಿನ್ಯಕ್ಕೆ ಕಾರಣವಾಗುವಂತಹ ಭಾರ ವಸ್ತು, ಭಾರ ಧಾತು ಅಂತ ಹೇಳಿ ಕೇಳಿದ್ರೆ ಇಲ್ಲ ಜಲ ಮಾಲಿನ್ಯಕ್ಕೆ ಇಲ್ಲಿ ಕಬ್ಬಿಣ ಘನ ರೂಪದಲ್ಲಿರುತ್ತೆ, ಚಿನ್ನ ಘನ ರೂಪದಲ್ಲಿರುತ್ತೆ, ಬೆಳ್ಳಿ ಘನ ರೂಪದಲ್ಲಿರುತ್ತೆ. ಇದು ನೀರಿಗೆ ಸೇರಿಸಿದ್ರೆ ಸುಲಭವಾಗಿ ಇದನ್ನ ನಾವು ಬೇರ್ಪಡಿಸಬಹುದು. ಆದ್ರೆ ಪಾದರಸ ಇದು ದ್ರವ ರೂಪದ ಲೋಹ, ಇದು ದ್ರವ ರೂಪದಲ್ಲಿರುವಂತಹ ಕಾರಣಕ್ಕಾಗಿ ನೀರಿಗೆ ಬೆರೆಸಿದಂತಹ ಸಂದರ್ಭದಲ್ಲಿ ಇದನ್ನ ಸುಲಭವಾಗಿ ಬೇರ್ಪಡಿಸುವುದು ಕಷ್ಟ. ಸೊ ಆ ಕಾರಣಕ್ಕಾಗಿ ಇದು ಜಲ ಮಾಲಿನ್ಯಕ್ಕೆ ಕಾರಣವಾಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ಸೊ ವಿದ್ಯಾರ್ಥಿಗಳು ಕಮೆಂಟ್ ಗಳನ್ನ ಮಾಡ್ತಾ ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಇಂಟರಾಕ್ಟಿವ್ ಆಗಿ ಮಾಡ್ಬೇಕಂತ ಹೇಳಿದ್ರೆ ತಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿರ್ತೀವಿ. ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೂಡ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ತಾ ಬರಬೇಕು. ಈಗ 4ನೇ ಪ್ರಶ್ನೆ, ನೀರನ್ನು ಶುದ್ಧೀಕರಿಸುವ ಜಲಚರವೆಂದರೆ. ನೀರನ್ನು ಶುದ್ಧೀಕರಿಸುವಂತಹ ಜಲಚರ ಪ್ರಾಣಿ, ಇದು ಜಲಚರ ಪ್ರಾಣಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಮೊಸಳೆ ಕೊಟ್ಟಿದ್ದಾರೆ, ಕಪ್ಪೆ ಕೊಟ್ಟಿದ್ದಾರೆ, ಆಮೆ ಕೊಟ್ಟಿದ್ದಾರೆ, ಮೀನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀರನ್ನು ಶುದ್ಧೀಕರಿಸುವಂತಹ ಜಲಚರ ಅಂತ ಹೇಳಿದ್ರೆ ಮೀನು ಬರುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 5ನೇ ಪ್ರಶ್ನೆ. 5ನೇ ಪ್ರಶ್ನೆಯಲ್ಲಿ ವಯಸ್ಕ ಜೀವಿಗಳ ತನ್ನನ್ನೇ ಹೋಲುವಂತಹ ಜೀವಿಗಳಿಗೆ ಜನ್ಮ ನೀಡುವುದನ್ನ ಏನಂತ ಹೇಳಿ ಕರೀತಾರೆ? ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವಂತಹ ಜೀವಿಗಳಿಗೆ ಜನ್ಮ ನೀಡುವುದನ್ನ ಇಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳಿ ಕರೀತಾರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ಸಂತಾನೋತ್ಪತ್ತಿ ಅಂತ ಇದನ್ನ ಕರೀತಾರೆ. ಉಸಿರಾಟ ಅಂತ ಹೇಳಿದ್ರೆ ಆಮ್ಲಜನಕವನ್ನ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಹಾಕುವುದು. ಓಕೆ, ಇಲ್ಲಿ CO2 ರಕ್ತ ಪರಿಚಲನೆ, ರಕ್ತ ಹರಿಯುವಂತಹ ಕ್ರಿಯೆ, ರಕ್ತ ಪರಿಚಲನೆ ಅಂತ ಹೇಳಿ ನಾವು ಕರಿತೇವೆ. ವಿಸರ್ಜನೆ, ಬೇಡವಾದಂತಹ ವಸ್ತುಗಳು ದೇಹದಿಂದ ಹೊರ ಹೋಗುವುದು, ವಿಸರ್ಜನೆ. ಇಲ್ಲಿ ಸಂತಾನೋತ್ಪತ್ತಿ ಅಂತ ಹೇಳಿದ್ರೆ ವಯಸ್ಕ ಜೀವಿಗಳು ತನ್ನನ್ನೇ ಹೋಲುವಂತಹ ಜೀವಿಗಳಿಗೆ ಜನ್ಮ ನೀಡೋದನ್ನ ಸಂತಾನೋತ್ಪತ್ತಿ ಅಂತಾರೆ. ನೆಕ್ಸ್ಟ್, ಸಂಯುಕ್ತ ವಸ್ತುಗಳು ಅಣುಸೂತ್ರವನ್ನು ಸೂಚಿಸುವುದು. ಸಂಯುಕ್ತ ವಸ್ತುವಿನ ಅಣುಸೂತ್ರವು ಸೂಚಿಸುವುದು ಪರಮಾಣು ಮತ್ತು ಧಾತುಗಳ ಸಂಖ್ಯೆ, ಪರಮಾಣು ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ. ಧಾತುಗಳು ಮತ್ತು ಪ್ರೋಟಾನ್ಗಳು ಪರಮಾಣುಗಳ ಮೂಲಭೂತ ಕಣಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಂಯುಕ್ತ ವಸ್ತುಗಳ ಅಣುಸೂತ್ರ ಸೂಚಿಸುವುದು, ಸಂಯುಕ್ತ ವಸ್ತುಗಳ ಅಣುಸೂತ್ರ ಸೂಚಿಸುವುದು ಪರಮಾಣುಗಳು ಮತ್ತು ಧಾತುಗಳ ಸಂಖ್ಯೆ, ಪರಮಾಣುಗಳು ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆ. ಇಲ್ಲಿ ಧಾತುಗಳು ಮತ್ತು ಪ್ರೋಟಾನ್ಗಳು ಪರಮಾಣುಗಳ ಮೂಲಭೂತ ಕಣಗಳು. ಇಲ್ಲಿ ಪರಮಾಣುಗಳ ಧಾತುಗಳ ಸಂಖ್ಯೆ. ಓಕೆ, ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ
7ನೇ ಪ್ರಶ್ನೆ, ಇದ್ದಿಲು ನೀರಿನ ಮೇಲೆ ತೇಲಲು ಕಾರಣ. ನೀರು ಮತ್ತು ಇದ್ದಿಲಿನ ಸಾಂದ್ರತೆ ಅಸಮವಾಗಿರುತ್ತದೆ. ಇದ್ದಿಲಿನ ಸಾಂದ್ರತೆ ಹೆಚ್ಚು ಇರುತ್ತದೆ. ನೀರು ಮತ್ತು ಇದ್ದಿಲಿನ ಸಾಂದ್ರತೆ ಸಮನಾಗಿರುತ್ತದೆ. ನೀರಿನ ಸಾಂದ್ರತೆ ಹೆಚ್ಚು ಇರುತ್ತದೆ. ಇಲ್ಲೇ ಇದ್ದಿಲಿನ ಸಾಂದ್ರತೆ ಹೆಚ್ಚು ಇರುವುದು, ನೀರು ಮತ್ತು ಇದ್ದಿಲಿನ ಸಾಂದ್ರತೆ ಅಸಮವಾಗಿರುವುದು. ಎರಡು ಸಾಂದ್ರತೆ ಅಸಮವಾಗಿರುವುದರಿಂದ ಏನಾಗುತ್ತೆ, ಅದು ತೇಲಿಕ್ಕೆ ಪ್ರಾರಂಭ ಮಾಡುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ 8ನೇ ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವಂತಹ ಕರ್ಪೂರ ಉರಿಯುವಿಕೆಯು ಇದಕ್ಕೆ ಉದಾಹರಣೆಯಾಗಿದೆ. ಇಲ್ಲಿ ಕರ್ಪೂರ ಉರಿಯುವುದು ಘನ ಸ್ಥಿತಿಯಿಂದ ದ್ರವ ಸ್ಥಿತಿ ಬರಲ್ಲ. ಇದು ಉತ್ಪತನ ಕ್ರಿಯೆಗೆ ಉದಾಹರಣೆ ಬರುತ್ತೆ. ಸೊ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿ ಬದಲಾವಣೆ. ಇಲ್ಲಿ ದ್ರವದಿಂದ ಅನಿಲ ಕೊಟ್ಟಿದ್ದಾರೆ, ದ್ರವದಿಂದ ಘನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾವಣೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ ಬರುತ್ತೆ. ಉತ್ಪತನ ಕ್ರಿಯೆಗೆ ಬರುತ್ತೆ ಅದು. ನೆಕ್ಸ್ಟ್, ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು. ಕೊಠಡಿಯ ಉಷ್ಣತೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಒಂದು ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿದ್ರೆ ಸಂಯುಕ್ತ ವಸ್ತು ಆಗಿರುತ್ತೆ, ಸಂಯುಕ್ತ ವಸ್ತು. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ, ದೊಡ್ಡ ಮರಗಳು ಕೊಂಬೆಗಳ ಮೇಲೆ ಬೆಳೆಯುವಂತಹ ಸಸ್ಯಗಳಿಗೆ ಏನಂತ ಕರೀತಾರೆ? ಇದಕ್ಕೆ ನಾವು ಅಪು ಸಸ್ಯ ಅಂತ ಹೇಳಿ ಕರಿತೀವಿ. ಅಪು ಸಸ್ಯ ಅಂತ ಹೇಳಿ ಇದನ್ನ ಕರೀತಾರೆ. ನೆಕ್ಸ್ಟ್, ವಯಸ್ಕರ ಬಾಚಿ ಹಲ್ಲುಗಳ ಸಂಖ್ಯೆ. ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ಉತ್ತರವನ್ನ ತಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕು. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಯಾವುದು ನೋಡಿ. ಸೊ 4ನೇ ತರಗತಿ ಒಳಗೆ ತಾವು ಕಲಿತಿದ್ದಿದೆ ಇದು. ವಯಸ್ಕರ ಬಾಚಿ ಹಲ್ಲುಗಳ ಸಂಖ್ಯೆ ಎಷ್ಟಿದೆ ಕಮೆಂಟ್ ಅನ್ನ ಮಾಡಿ. ನೆಕ್ಸ್ಟ್ ಅದೇ ರೀತಿ 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ದ್ವೈವಾರ್ಷಿಕ ಬೆಳೆಗಳ ಗುಂಪು. ದ್ವೈವಾರ್ಷಿಕ 2 ಋತು ಅಥವಾ 2 ವರ್ಷದಲ್ಲಿ ಹೂವಾಗಿ ಹಣ್ಣಾಗಿ ಬೆಳೆಯುವಂತಹ ಸಸ್ಯವನ್ನ ನಾವೇನಂತ ಹೇಳಿ ಕರಿತೀವಿ? ದ್ವೈವಾರ್ಷಿಕ ಬೆಳೆಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಭತ್ತ ಕೊಟ್ಟಿದ್ದಾರೆ, ಶುಂಠಿ ಕೊಟ್ಟಿದ್ದಾರೆ, ಹತ್ತಿ ಕೊಟ್ಟಿದ್ದಾರೆ, ಕ್ಯಾರೆಟ್ ಕೊಟ್ಟಿದ್ದಾರೆ, ಗೋಧಿ ಕೊಟ್ಟಿದ್ದಾರೆ. ಸೊ ಶುಂಠಿ, ಕಬ್ಬು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಅಂತ ಹೇಳಿದ್ರೆ ಶುಂಠಿ ಮತ್ತು ಕಬ್ಬು ಬರುತ್ತೆ. ಓಕೆ, ನೆಕ್ಸ್ಟ್ ಅದೇ ರೀತಿ 13ನೇ ಪ್ರಶ್ನೆ, ನೀನು ಟಿವಿ ರಿಮೋಟ್ ನಲ್ಲಿ ಶುಷ್ಕ ಕೋಶವನ್ನು ನೋಡಿರುವೆ. ಈ ಶುಷ್ಕ ಕೋಶದಲ್ಲಿರುವಂತಹ ಶಕ್ತಿಯ ಬದಲಾವಣೆ ಇದು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಅದರೊಳಗೆ ಗ್ರಾಫೈಟ್ ಇರುತ್ತೆ, ಇದು ರಾಸಾಯನಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆಯನ್ನ ಮಾಡುತ್ತೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಶ್ವಾಸಕೋಶಗಳಿಂದ ಬರುವಂತಹ ಶುದ್ಧ ರಕ್ತದಲ್ಲಿ ಈ ಅನಿಲವಿರುತ್ತದೆ. ಶ್ವಾಸಕೋಶಗಳಿಂದ ಬರುವ ಶುದ್ಧ ರಕ್ತದಲ್ಲಿ ಈ ಅನಿಲವಿರುತ್ತದೆ. ಶುದ್ಧ ರಕ್ತ ಅಂತ ಹೇಳಿದ್ರೆ ಆಮ್ಲಜನಕ ಇರುತ್ತೆ. ಅದರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆಮ್ಲಜನಕ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ನೆಕ್ಸ್ಟ್ ಅದೇ ರೀತಿ 15ನೇ ಪ್ರಶ್ನೆ, ಕ್ಷುದ್ರ ಗ್ರಹಗಳು ಮತ್ತು ಗ್ರಹಗಳ ಕಕ್ಷೆಯ ನಡುವೆ ಕಂಡು ಬರುತ್ತೆ. ಸೊ ಇದನ್ನು ಕೂಡ ತಾವು ಈ 15ನೇ ಪ್ರಶ್ನೆಯನ್ನು ಕೂಡ ತಾವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಕ್ಷುದ್ರ ಗ್ರಹಗಳು ಈ ಗ್ರಹಗಳ ಕಕ್ಷೆಗಳ ನಡುವೆ ಕಂಡು ಬರುತ್ತೆ. ಸೊ ಯಾವುದು ಬರುತ್ತೆ ನೋಡಿ, ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದೇ ರೀತಿ 16ನೇ ಪ್ರಶ್ನೆ, ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ. ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ. ಸೊ ಇಲ್ಲಿ ಉಸಿರಾಟ, ಆಹಾರ ಸಾಗಾಣಿಕೆ, ನೀರು ಸಾಗಾಣಿಕೆ, ಸಂತಾನೋತ್ಪತ್ತಿ ಕೊಟ್ಟಿದ್ದಾರೆ. ಸೊ ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ ಏನ್ ಹೇಳ್ರಿ? ನೀರಿನ ಸಾಗಾಣಿಕೆ ಬರುತ್ತೆ. ಓಕೆ, ನೀರು ಮತ್ತು ಆಹಾರ ಎರಡು ಬರುತ್ತೆ. ಸೊ ಇಲ್ಲಿ ಹಸಿರು ಸಸ್ಯಗಳಲ್ಲಿ ಬೇರಿನ ಕಾರ್ಯ, ಇದನ್ನ ನೀರು ಸಾಗಾಣಿಕೆ ಅಂತ ಹೇಳಿ ಬರೀರಿ. ನೀರು ಸಾಗಾಣಿಕೆಯನ್ನ ಮಾಡುತ್ತೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದಂತಹ ಉತ್ತರ ಬರುತ್ತೆ. ನೆಕ್ಸ್ಟ್ ಆಹಾರ ತಯಾರಿಕೆ, ಇಲ್ಲಿ ಎಲೆಗಳಲ್ಲಿ ಆಹಾರ ತಯಾರಾಗುತ್ತೆ. ಸೊ ನೀರು ಸಾಗಾಣಿಕೆ ಕಾರ್ಯ ಬೇರುಗಳಿಂದ ಆಗುತ್ತೆ. ಸೊ ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಕ್ಲಾಸ್ ನಲ್ಲಿ ತಮಗೆ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೇನೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.